1500 ವರ್ಷದ ಜನ್ಮದಿನದ ಪ್ರಯುಕ್ತ ಅಲ್ಫಲಾ ಫೌಂಡೇಶನ್ ವತಿಯಿಂದ ರಸಪ್ರಶ್ನೆ ಕಾರ್ಯಕ್ರಮ. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಮೊಹಮ್ಮದ್ ಪೈಗಂಬರರ 1500 ವರ್ಷದ ಜನ್ಮದಿನದ ಪ್ರಯುಕ್ತ ಅಲ್ಫಲಾ ಫೌಂಡೇಶನ್ ವತಿಯಿಂದ ಮಕ್ಕಳಿಗೆ ಧಾರ್ಮಿಕ ಮೂಲ ಜ್ಞಾನ ಹಾಗೂ ಪ್ರಚಲಿತ ವಿಷಯಗಳ ಜ್ಞಾನ ಇವುಗಳ ಕುರಿತು ರಸಪ್ರಶ್ನೆ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿತ್ತು. ಈ ರಸಪ್ರಶ್ನೆಯಲ್ಲಿ 12 ವರ್ಷದ ಒಳಗಿನ ಮಕ್ಕಳಿಗೆ ಮೌಖಿಕ ರೂಪದಲ್ಲಿ ರಸಪ್ರಶ್ನೆ ಕಾರ್ಯಕ್ರಮ ಹಾಗೂ 12 ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಲಿಖಿತ ರೂಪದಲ್ಲಿ ಬಹು ಆಯ್ಕೆಯ ಪ್ರಶ್ನೆಗಳ ಮೂಲಕ ಲಿಖಿತ ಪರೀಕ್ಷೆಯನ್ನು ತೆಗೆದುಕೊಳ್ಳಲಾಯಿತು. ಎಲ್ಲ ಕಾರ್ಯಕ್ರಮಗಳನ್ನು ನಮ್ಮ ಜಾಮಿಯಾ ಮಸೀದಿಯ ಮೌಲಾನಾ ಅಲ್ಫಲಾ ಫೌಂಡೇಶನ್ ಅಧ್ಯಕ್ಷರಾದ ಜಹೂರ್ ಹಾಜಿ ನೇತೃತ್ವದಲ್ಲಿ ಹಾಗೂ ಮಾರ್ಗದರ್ಶನದಂತೆ ಎಲ್ಲ ಸದಸ್ಯರನ್ನು ಒಳಗೊಂಡು ಈ ಕಾರ್ಯಕ್ರಮವು ದಿನಾಂಕ 14/9/2025 ರವಿವಾರ ಹಜರತ್ ಚಮನ್ ಶಾವಲಿ ದರ್ಗಾದಲ್ಲಿ ಯಶಸ್ವಿಯಾಗಿ ನೆರವೇರಿತು. 180ಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಪಾಲ್ಗೊಂಡು ತಮ್ಮ ಪ್ರತಿಭೆಯನ್ನು ವ್ಯಕ್ತಪಡಿಸಿದರು. ಈ ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿನಿಯರಿಗೆ ಆಕರ್ಷಕ ಬಹುಮಾನಗಳನ್ನು ಮತ್ತು ಪ್ರಥಮ, ದ್ವಿತೀಯ, ತೃತೀಯ ಸ್ಥಾನಗಳನ್ನು ಪಡೆದುಕೊಂಡವರಿಗೆ ನಗದು ಬಹುಮಾನವನ್ನು ಕೂಡ ನೀಡಿ ಸನ್ಮಾನಿಸಲಾಯಿತು. ಈ ಸಂದರ್ಭದಲ್ಲಿ ಅಂಜುಮನ್ ಇಸ್ಲಾಂ ಕಮಿಟಿಯ ಅಧ್ಯಕ್ಷರು ಶಬೀರ್ ಅಹಮದ್ ಖಾಜಿ ಹಾಗೂ ಶಬೀರ್ ಪಠಾಣ್ ಧಾರವಾಡ ಸರ್ ಹಾಗೂ ಅಲ್ಫಲಾ ಫೌಂಡೇಶನ್ ಕಮಿಟಿಯ ಸದಸ್ಯರು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. माशाअल्लाह काबिल मुबारकबाद है इनके माँ बाप। और इसी तरह 12 साल से 18 साल के बीच में आने वाले बच्चियों में 1 नंबर पर है मोहम्मद अजल ए काजी। मोहम्मद अजल ए काजी जहाँ कहीं वो आए हजरत के हाथों से ये बड़ी उम्र के बच्चों में टिक के इम्तिहान में 1 नंबर पर आए हुए मोहम्मद अजल ए काजी। सुभान अल्लाह, सदर साहब काम कर गया। नेक्स्ट बार बड़ा इनाम होगा सदर साहब की तरफ से। अल्लाहु अकबर या रसूल अल्लाह जिंदाबाद जिंदाबाद। और सेकंड नंबर पर आने वाली सकीना इम्तियाज नकाशी। वहाँ सकीना ये हमारी जो बच्चियां हैं वो वहीं पर खड़ी रहे। हमारी जो आपाएं आज यहाँ पर काम अंजाम दी हैं वो और हमारी जो क्लासेस चलती हैं उन्हें संभालने वाली हमारी आपा